ತೇಟು ವಾಗೇಸ್ನೆಯ ವಾಗೇಸ್ನೆ ಅವನಂಗೆ ಕಣ್ಣು ಮೂಗು ಬಾಯಿ ಎಲ್ಲ ಅವನು ಹುಟ್ಟಿದಾಗ ನೋಡ್ದಂಗೆ ಆತಾದೆ ನನಗೆ. ಇದೇ ಥರ ನಗಿಮಕ್ಕ ಅವನುವ. ಅಯ್ಯೋ ನಮ್ಮ ಅಣ್ಣಯ್ಯ ಅಂತೂ ಎಷ್ಟು ಆಸೆ ಮಾಡವನೇನೋ. ಅಣ್ಣಯ್ಯ ಅಂತ ನಮ್ಮ ಅಮ್ಮೆಂತ ಸಾಕೋದು ಹಾಗೆ ಸಾಕಿತ್ತು. 3 ತಿಂಗಳ ಬಾಲ ನೋಡಿದ್ರೆ ಎಲ್ಲರೂ ಕರ್ಕೊಂಡೋದ್ರೆ ಇದು 6 ತಿಂಗಳ 7 ತಿಂಗಳ ಅಂತ ಕೇಳೋರು. ಹಂಗೆ ಸಾಕಿತ್ತು. ಅಲ್ಲ ಇವನು ಸಾಕಿದ್ರೆ ಹಂಗೆ ಆತನಪ್ಪ, ಹಾಗೆ ಆತಾನೆ. ನಮ್ಮ ಅಣ್ಣಯ್ಯ ಯಾವಾಗಲೂ ಹೇಳೋದು, ಅಯ್ಯೋ ನನ್ನ ಅವಳಿನ ಮಕ ನಗಿ ಮಕ ಅವನು ಇದ್ದಲ್ಲೇ ದಸೆ ಅಂತ ಅಷ್ಟು ಆಸೆ ಮಾಡ್ತಿದ್ದ. ಎಲ್ಲ ಈಗ ಅವನು ಹುಟ್ಟಿದಾಗಿದೆ ಜ್ಞಾನ ಆತದೆ. ಹಂಗೆ ಅಂದರೆ ಹಾಗೆ ಅದನಲ್ಲ, ಅಪ್ಪನ ರೂಪನೇ ಹೊತ್ಕೊಂಡು ಹುಟ್ಟದೆ ಹುಡುಗ. ಎಂಥರಾಗಲಿ ಸಾಕ್ಬೇಕು, ಗರ ಮಾಡಿ ಸಾಕ್ಬೇಕು ಮಾತ್ರ. ನಿನ್ನ ಅಣ್ಣ ಹೇಳಿ ಸಮ. ದಸೆ ಪೂರ್ತಿ ಅಲ್ಲೇ ಬಿಟ್ಟು ಬಂದರೆ ಏನು ಅಮ್ಮವಾಗ ದಿನದಿಂದ ದಿನಕ್ಕೂ ಊರ್ಜಿ ತಾತನೇ ಬಂದರು. ಮತ್ತೆಂಥ ದಸೆ ಕಂಡು ಬರಲ್ಲಪ್ಪ ನನಗೆ. ಸ್ವಲ್ಪ ಸುಮ್ಮನಿರಿ, ಯಾರು ಅಲೆಸಿದ್ರಿ ಅಂತ ತಿಳ್ಕೊಬೇಕು. ಅಂತ ಒಂದು ದಸೆಗೆ ಏನು ಕಮ್ಮಿ ಆಗ್ಯದ ಈಗ? ಯಾವುದಂದ್ರಲ್ಲಾರ ಅವ್ನು ತಿಕ್ಕಳು ಕರೀತಾ ಇದ್ರೆ ನಿಮ್ಗಾಗಲ್ಲ. ಅವನೇ ಇದ್ದಿದ್ರೆ ಎಷ್ಟು ಬೇಜಾರು ಮಾಡ್ಕೊತಿದ್ನೇನ. ದಸೆಗೆ ಆ ದಸೆ ಕಮ್ಮಿ ಆಗ್ಯದಪ್ಪ ಈಗ. ಹೌದು, ಮತ್ತೆ ಅತ್ತೆ ಹೇಳೋದು ಸರಿನೇಯ. ಬಾವನ ಅದೃಷ್ಟಕ್ಕೆ ಏನು ಕಡಿಮೆ ಆಗ್ಯದೆ? ಅವ್ರ ದಸೆ ಭಾಳ ಚೆನ್ನಾಗದಿಯಪ್ಪ. ಹಂಗೆ ದಸೆ ಚೆನ್ನಾಗಿದ್ದಕ್ಕೆ ನಮ್ಮ ಅಕ್ಕನ ಹಂಗಿದ್ದು ಹುಡುಗಿ ಸಿಕ್ಕಿದ್ದು. ಇಲ್ಲಿದ್ರೆ ಈ ಥರದ ಹುಡುಗಿ ಸಿಗ್ಬೇಕಲ್ಲ ಈ ಕಾಲದಲ್ಲಿ. ಇಷ್ಟು ಒಳ್ಳೆ ಹೆಂಡತಿ ಸಿಗ್ಬೇಕಾರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಓಹ್, ನೀ ಒಳ್ಳೆ ಗಟ್ಟಿಗಿತ್ತಿ ಬಿಡು ಮಾರತಿ. ನನ್ನ ಮಗನ ದಸೆ ಸುದ್ದಿ ಹೇಳಿದ್ರೆ ನೀನು ಇನ್ನು ಅಕ್ಕನ ದಸೆ ಸುದ್ದಿ ಮಾತಾಡ್ತಿದ್ದೀಯ. ಆಗಲಿ, ಅವನಿಗೂ ಒಳ್ಳೆ ಹೆಂಡತಿ ಸಿಕ್ಕಿದೆ, ನಿನ್ನ ಅಕ್ಕಗೂ ಒಳ್ಳೆ ಗಂಡು ಸಿಕ್ಕೇನೆ. ಈ ಕಾಲದಲ್ಲಿ ಹಿಂಗಿದ ಗಂಡು ಸಿಕ್ಕಲ್ಲ. ಹೌದೌದು, 100ಕ್ಕೆ 100 ನಿಜ. ಈ ಕಾಲದಲ್ಲಿ ಹಿಂಗಿದ್ದ ಗಂಡ ಯಾರಿಗೂ ಸಿಕ್ಕಲ್ಲಪ್ಪ. ಅಯ್ಯೋ ದೇವ್ರೆ, ಈ ಪೂರ್ವಿತ ಏನು ಹೇಳಿ ಎಂತ ಆತದೇನೋ. ಯಾಕಾರು ಇಲ್ಲಿ ಬಂತಪ್ಪ ಇದೀಗ? ಅಷ್ಟು ಬೇಗ ಕೇಳಿಸ್ಕೊಬಿಡ್ತಲ್ಲ. ಇಬ್ಬರಿಗೂ ಸರಿ ಆಗ್ತದೆ. ಪೂರ್ವಿತ, ಅಮ್ಮ ಒಬ್ಬಳೇ ಅಲ್ಲನೇ ಒಳಗೆ, ಸುಮಾರು ಕೆಲಸ ಇರ್ತದೆ. ನಿನ್ನೆ ಎಲ್ಲ ಅತ್ತೆ ಇದ್ದರೂ ಅಷ್ಟು ಹೆವಿ ಆತಿರಲ್ಲ. ಇವತ್ತಂತೂ ಪೂರ್ತಿ ಒಬ್ಬಳೇ ಮಾಡ್ಕೋಬೇಕಲ್ಲ. ನೀನು ಹೋಗೊಂಚೂರು ಹೆಲ್ಪ್ ಮಾಡೆ. ಹೂನೇ ಮಾರತಿ ಅಕ್ಕ, ನಂಗೆ ಅಷ್ಟು ಗೊತ್ತಾಗಲ್ಲನೇ. ಇಷ್ಟೊತ್ತು ಅಮ್ಮಗೆ ಹೆಲ್ಪ್ ಮಾಡ್ತಾನೆ ಇದ್ದಿದ್ದು ನಾನು. ಅಲ್ಲಿ ಬಟ್ಟೆ ಮಡ್ತಾ ಕೂತಿದ್ನಾ, ಅತ್ತೆ ಮಾತು ಕೇಳಿಸ್ಕೊಂಡಲ್ಲ, ಅದಕ್ಕೆ ಒಳಗೆ ಬಂದೆ. ಹೆಲ್ಪ್ ಮಾಡ್ತಿದ್ದೀನಪ್ಪ. ಮಾಡದೇ ಇದ್ರೆ ಅಮ್ಮ ಬಿಡ್ಬೇಕಲ್ಲ. ಅತ್ತೆ ಅಂದರೆ ಯಾ ಅತ್ತೆ? ನಿನ್ನ ಸೋದರತ್ತೆನೇ ಬಂದಿದ್ದ ಇಲ್ಲ ಸೋದರ ಮಾವನ ಹೆಂಡತಿ ಬಂದಿದ್ದ? ನಮ್ಮ ಸೋದರತ್ತೆ, ನಮ್ಮ ಅಪ್ಪಾಜಿ ಅದಾರಲ್ಲ, ಅಪ್ಪಾಜಿ ತಂಗಿ. ಅವರು ಅವತ್ತೇ ಬೈಕೆ ಬಂದರು ಮನೆಯಿಂದ. ಬೆಳಿಗ್ಗೆ ಊಟ ಮಾಡಾಳೆ, ರಾತ್ರಿ ಹೊಟ್ಟೆ ನೋವು ಶುರುವಾಗ್ಯದ ನಮ್ಮ ಅಕ್ಕಗೆ. ಅತ್ತೆ ಇದ್ದಿದ್ದಕ್ಕೆ ಗೊತ್ತಾಗಿದ್ದು ತಕ್ಷಣ, ಇಲ್ದಿದ್ರೆ ಗೊತ್ತೇ ಆಗ್ತಿರಲ್ಲ. ಡೆಲಿವರಿನೂ ಆಗೇ ಬಿಡ್ತಾ ಮಾರನೇ ದಿನ. ನಮ್ಮಮ್ಮ ತಟ ಮಾಡೋಕ್ಕೆ ಶುರು ಮಾಡ್ತು. 4 ದಿನ ಇದ್ದು ಹೋಗಿ ಸಣ್ಣ ಪಾಪು, ನಂಗೆ ಗೊತ್ತಾಗಲ್ಲ ಅಂತ. ಹಾಗಾಗಿದ್ದರು ಇವತ್ತು ಹೋಗಿದ್ದವರು ಅಷ್ಟೇ. ಸ್ವಾದ್ರತ್ತೆ ಅಂದರೆ ಅದೇ ನಮ್ಮೂರ ಹತ್ರ ಆಚೆಗೆ ಇವರಿಗೆ ಕೊಟ್ಟಾರಲ್ಲ, ಅವರಲ್ಲಂದ್ರೆ ರಘುವೀರಣ್ಣ ಅವತ್ತ ಹೇಳ್ತಿದ್ರಲ್ಲ ಮೊದಲೆಲ್ಲ ಅವ್ರ ಮನೆ ಒಕ್ಕಲು ಅಂತ. ಅದೇ ನಿಂಗಣ್ಣಲ್ಲನ ಅವರಿಗೆ ಕೊಟ್ಟಿದ್ದಲ್ಲ ನಿನ್ನ ಅತ್ತೆನ. ಒಬ್ಬ ನಿನ್ನ ಅಹಂಕಾರನೇ ತಾಡೀಗ. ಹಾಂ, ನಿಂಗಣ್ಣ ಅಂತಾನೆ ನಮ್ಮ ಮಾವನ ಹೆಸರು. ನಿಂಗಣ್ಣಗೌಡರು ಅಂತಲೂ ಹೇಳ್ತಾರೆ. ನಿಮಗೂ ಗೊತ್ತಿರ್ಬೇಕಪ್ಪ, ನಿಮ್ಮನೆಗೆಲ್ಲ ಬಂದರೆ ಅವರು. ನೀವು ಯಾವಾಗಲೂ ಒಂದು ಸತಿ ಅಕ್ಕನ ಮದುವೆ ವರ್ಷನೋ ಅದರ ಮುಂಚಿನ ವರ್ಷನೋ ತುಂಬ ದುಡ್ಡಿನ ಅನಿವಾರ್ಯ ಇದೆ ಅಂತೇಳಿ ಯಾವುದೋ ಜಮೀನು ವ್ಯಾಪಾರ ಮಾಡ್ತೀವಿ ಅಂದಿದ್ರಂತಲ್ಲ, ಅವಾಗ ಅವರೇ ಕೊಂಡ್ಕೊತೀವಿ ಅಂತ ಬಂದಿದ್ರಂತಲ್ಲ. ಹೇಳ್ತಾ ಇದ್ರು ನಮ್ಮ ಅತ್ತೆ ಯಾವಾಗ್ಲೂ. ನಿಮ್ಮ ಜಮೀನು ತಗೊಳಕ್ಕಂತ ಬಂದಿದ್ರಂತಲ್ಲ, ಅವರೇ, ಅದೇ ನಿಂಗಣ್ಣ. ಇಲ್ಲ, ಇವತ್ತೇನೋ ಒಂದು ಕತೆ ಆಗ್ತದೆ. ದೇವರೇ, ಈ ಪೂರ್ವಿತ್ನಾರು ಸುಮ್ಮನಿರ್ತದ, ಅದು ಸುಮ್ಮನಿರಲ್ಲ. ಇವರಿಗೂ ಮಾತು ಜಾಸ್ತಿ ಮಾತ್ರ. ಈ ಮಾವನಾರು ಏನಾರು ಹೇಳ್ಬೋದು, ಅವರು ಸುಮ್ಮನೆ ಕೂತಾರೆ. ಇಲ್ಲ, ಈಗ ಅದಕ್ಕೆ ಜಮೀನು ಕೊಳ್ಳಕ್ಕಂತ ಬಂದಿದ್ದಲ್ಲ,
ಚೇಣಿ ಚೇಣಿ ಅಡಿಕೆ ಚೇಣಿ ಮಾಡಿದ್ದು ಅವ್ರು ನಾವು ನಮ್ಮನೇಲೂ ಹಾಗೆ ಇವರು ಭಾಳ ಹೇಳಿದರು ನಾವು ಮಾಮೂಲು ಕೊಡೋರಿಗೆ ಕೊಡಬೇಕು ಅಂತ. ಆದರೆ ಇಲ್ಲ, ಇದೊಂದು ಸತಿ ಕಡಿ ನೋಡೋಣ, ಮಿಷಿನೆಲ್ಲ ತಂದ್ಕೊಂಡು ಸಮ್ ಮಾಡ್ಕೊಂಡಿನಿ ಮನೇಲಿ, ಎಂಥವ್ರು ಒಂಚೂರು ಇದಾಗಬೇಕಲ್ಲ ಅಂತ ಹೇಳಿ ಭಾಳ ಕೇಳಿದರು. ಮನೆಗೆ ಬಂದು ಅವರೇ ಆಮೇಲೆಲ್ಲ ಹೇಳಿದ್ರಲ್ಲ, ಹಿಂಗೆ ನಿನ್ನ ಅಕ್ಕ ಹಾಗೆ ಎಲ್ಲ ಹೋಗಿದ್ರಲ್ಲ ಅವ್ರ ಮನೆಗೆ, ಗೊತ್ತು ಗೊತ್ತು, ಅವರೇ ಚೇಣಿ ಮಾಡಿದರು ನಮ್ಮ ಅಡಿಕೆ. ಅದು ಜಮೀನು ಕೊಂಡ್ತೀನಿ ಅಂತ ಬಂದಿದ್ದಲ್ಲ. ಇಲ್ಲ, ನನಗೆ ಸರಿ ನೆನಪದೆ ನಿಮ್ಮ ಜಮೀನು ತಗೊಳಕ್ಕೆ ಬಂದಿದ್ದು ಅಂತ. ಅವಾಗೆಲ್ಲ ಇನ್ನೂ ಸೆಟ್ಲ್ಮೆಂಟ್ ಆಗ್ತಾ ಇತ್ತಲ್ಲ, ನಮ್ಮ ಅಪ್ಪಾಜಿ ಅಮ್ಮ ಮಾತಾಡ್ಯಾರೆ, ನಂಗೆ ನೆನಪದೆ ಜಮೀನು ಕೊಂಡ್ಕೊಳಕ್ಕೆ ಬಂದಾರೆ ಅಂತ. ನೀವೇ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರೇನೋ. ಚೇಣಿ ಮಾಡಿದ್ದು ಹೌದಿರ್ಬೋದು, ಆದರೆ ಜಮೀನು ಕೊಂಡ್ಕೊಳಕ್ಕೆ ಬಂದಿದ್ದು ಹೌದು. ಹೌದನ್ರಿ, ನಮ್ಮ ಜಮೀನು ಕೊಂಡ್ಕೊಳಕ್ಕೆ ಬಂದಿದ್ರಾ? ನಾವು ಯಾವಾಗ ಜಮೀನು ವ್ಯಾಪಾರಕ್ಕೆ ಇಟ್ಟಿದ್ದ ಮರ, ನನಗೇನು ಜ್ಞಾನ ಇಲ್ಲಪ್ಪ. ನಿಮ್ಗೆಂತ ಜ್ಞಾನ ಇದೆಯಾ? ಜಮೀನು ವ್ಯಾಪಾರಕ್ಕೆ ಅಂತ ಇಟ್ಟಿದ್ದು ಹೌದು, ಅವರಲ್ಲ, ಅನಿಲನಪ್ಪ ಬಂದಿದ್ರು ತಗೊಳ್ತೀವಿ ಅಂತ. ಆಮೇಲೆ ಹಂಗೆ ವ್ಯಾಪಾರ ಅದು ಏನು ನಮಗೂ ಅವರಿಗೂ ಹೊಂದಾಣಿಕೆ ಆಗಲ್ಲ, ಹಂಗಾಗಿ ಹೋಗಿದ್ರು. ಕೊಟ್ಟು ನಮಗೆ ಮತ್ತೆ ಎಲ್ಲ ಮಾಡೋಕ್ಕೆ ಗೋಳಾಗ್ತದೆ ಅಂತ ಹೇಳಿ, ದುಡ್ಡಿನ ಹರ್ಕತ್ ಅಂತ ಏನಲ್ಲ, ಅಲ್ಲಿ ಭಾಳ ದೂರದಲ್ಲಿತ್ತಲ್ಲ, ಹೋಗಿ ಮಾಡೋಕ್ಕೆಲ್ಲ ಗೋಳಾಗ್ತದೆ ಅಂತ ಹೇಳಿ ಸಚಿನ್ನು ಹೇಳ್ದ ಕೊಡೋಣ ಅಂತೇಳಿ, ಹಾಗಾಗಿ ಕೊಟ್ಟಿದ್ದು. ಅವ್ರಿಗೆ ಕೊಡ್ಲ ಕಡೆಗೆ ಬೇರೆ ಯಾರಿಗೂ ಕೊಟ್ಟು ಬಂದಿದ್ದು ಹೌದು. ಅನಿಲ್ ಬಂದಿದ್ದು, ನಿಂಗಣ್ಣಲ್ಲ. ಹಾಂ ಸಮಾನ, ಅದೇ ನೋಡಿದೆ ಅನಿಲ. ಅನಿಲನಪ್ಪ ಬಂದಿದ್ದು ಹೌದು. ಬಂದಿದ್ದು ಅಂದರೆ ಈಗ ನಮ್ಮ ವಾಗೀಶ ಯಾವಾಗಲೂ ಎಲ್ಲರೂ ದೂರ ಸರ ಹೋಗೋದಾದರೆ ನಮ್ಮ ಕಾರಿಗೆ ಅವನ್ನೇ ಡ್ರೈವರ್ ಆಗಿ ತಗೊಳೋದು. ಇಲ್ಲದಿದ್ರೆ ಬಾಡಿಗೆ ಕಾರ್ ಮಾಡೋದಾದ್ರೆ ಅವ್ನ ಕಾರೇ ಮಾಡ್ಕೊಂಡು ಹೋಗ್ತಿದ್ನಲ್ಲ, ಹಾಗಾಗಿ ಭಾಳ ಬಂದು ಹೋಗ್ತಿದ್ದ ನಮ್ಮ ಮನೆಗೆ. ಒಂಥರ ವಿಶ್ವಾಸ ಇತ್ತು. ಅವನೇ ಕೇಳ್ತಾ ಬಂದಿದ್ದು ಕೊಡ್ತೀರನು ಅಂತ. ಕೊಡ್ಲ ನಾವು ಕೊಡ್ಲ ಗೊತ್ತು, ಎಲ್ಲರೂ ಗೊತ್ತು ಬಿಡು. ನಿಮ್ಮ ಬಳಗದವ್ರು ಎಲ್ಲರೂ ಸಾಧಾರಣ ಈಗ ಒಳ್ಳೆ ಹತ್ರಕ್ಕೆ ಆಗ್ಯದೆ. ಹಾಗಾಗಿ ಮಾತ್ರ ಅದೇನೋ ಸುಳ್ಳಲ್ಲ. ನಮ್ಮ ನೆಂಟರು ಒಂದಲ್ಲ ಒಂದು ಇದರಲ್ಲಿ ನಿಮ್ಮ ಮನೆಗೆ ಬರ್ತಾರೆ, ಇಲ್ಲ ನಿಮ್ಮ ಮನೆಗೆ ಏನಾರು ಹೆಲ್ಪ್ ಮಾಡ್ತಾರೆ, ಏನಾರು ಒಂದು ಮಾಡ್ತಾರೆ ನೋಡಿ. ನಾನು ಅವತ್ತಿಂದ ನೋಡ್ತಿದ್ದೀನಲ್ಲ, ಯಾವೊಂದಕ್ಕೂ ಹೋದ್ರೆ ನಮ್ಮ ನೆಂಟರು ಯಾರೊಬ್ಬರು ಅಲ್ಲಿ ಇದು ಮಾಡ್ತಾರೆ. ಇಲ್ಲ ಪೂರ್ವಿತ, ಯಾರು ಎಂತಕ್ಕೆ ಇದು ಮಾಡ್ಯಾರೆ? ನೀವು ಹೋಗಿ ಅಮ್ಮಗೆ ಏನಾರು ಹೆಲ್ಪ್ ಮಾಡ್ಬೇಕನ್ನು ನೋಡು, ಹೋಗೋ. ಅಯ್ಯೋ ಅಕ್ಕ, ನಿಂಗೆಲ್ಲ ಮರ್ತು ಹೋಗ್ತಾನೆ, ಪೂರ್ತಿ ಮರ್ತುಕೊಂಡ ನೀನು. ಬಾವ ಬೆಂಗಳೂರಲ್ಲಿ ಎಲ್ಲಿ ಹೋಗೋದು ಏನು ಎತ್ತ ಅಂತ ಗೊತ್ತಿಲ್ಲದೆ ಅಷ್ಟು ಬಿದ್ದಾಗ ಪವನ್ನೇ ಅಲ್ಲ ನೀವು ಕರ್ಕೊಂಡು ಹೋಗಿದ್ದು. ಅವನ ರೂಮಲ್ಲಿ ಕರ್ಕೊಂಡು ಹೋಗೇ ಬಿಟ್ಟಿದ್ದಲ್ಲ. ಅವತ್ತು ಪವನ್ ಕರ್ಕೊಂಡು ಹೋಗ್ಲಾ ಅಂದರೆ ಏನಾಗಿರ್ತಿತ್ತೇನೋ ಬಾವನ ಕತೆ. ನೀನು ನೆನ್ಪು ಮಾಡ್ಕ. ಪೇಟೆಲ್ ಅವತ್ತು ಅಷ್ಟೆಲ್ಲ ಗೋಳಾಡ್ತಾ ಇದ್ದಾಗ ಶಾರದಕ್ಕ ಕರ್ಕೊಂಡು ಹೋಗಿದ್ದು. ಶಾರದಕ್ಕೆ ಕರ್ಕೊಂಡು ಹೋದ್ರೆ ಅವರು ಪಾರ್ವತಜ್ಜಿನೂ ನಮ್ಗೆ ಅಮ್ಮಗೆ ಎಂಥದೋ ನೆಂಟ್ರೆ ಅಂತಲ್ಲ. ಆಮೇಲೆ ಅನಿಲಣ್ಣ ಇವರೇ ಎಲ್ಲ ತಂದು ಇಲ್ಲಿ ಬಿಟ್ಟಿದ್ದು ಕರ್ಕೊಂಡೋಗಿದ್ದು ಎಲ್ಲ ಅಲ್ಲನೆ. ಅವರೆಲ್ಲ ಹೆಲ್ಪ್ ಮಾಡ್ತಾ ಇದ್ರಿ. ಎಲ್ಲಿ ಹೆಂಗಿರ್ತಿದ್ದೆ ಹೇಳೀಗ? ಅವನ್ನೆಲ್ಲ ಮರೆಯೋಕ್ಕಾಗ್ತದನಕ್ಕ, ನೀ ಹೆಂಗೆ ಮರ್ತೆ ಅದು? ತೆಗಿರತ್ಲಾಗ ಅವೆಲ್ಲ ಎಂತಕ್ಕೀಗ ಹಳೆ ವಿಚಾರ ಎಲ್ಲ ಕಿದ್ಕಿಂಡಿ ಎಂತ ಮಾತಾಡ್ತಿರ್ತೀರಿ? ಬೇರೆ ಎಂತಾರು ಮಾತಾಡಿ ಹೇಳ್ತೀನಿ ಈಗ. ಆಗಲಿ, ಈಗ ನೆಂಟರು ಅಂದಮೇಲೆ ಎಲ್ಲ ನೆಂಟ್ರಯ್ಯ, ಒಬ್ರಿಗೊಬ್ರು ಆಗದಯ್ಯ. ಆಗ್ಯಾರ ಅವರು ಸುಮಾರು ಸತಿ ನಮ್ಗೆ ಅನುಕೂಲಕ್ಕೆ ಆಗ್ಯಾರ, ಅದೇನಲ್ಲ ಅನ್ನೋದೇನಲ್ಲ. ಈಗ ಬೇರೆ ಎಂತಾರು ಮಾತಾಡಿ. ಅಲ್ಲ, ಹೀಗೆ ಹೇಳಿದ್ದು ಸುಮ್ಮನೆ. ಎಲ್ಲ ನೆಂಟರು ಹತ್ರನೇ ಇದೀವಲ್ಲ ಅಂತ. ಈಗ ಪವನಿಗೆ ತಂದಾರಲ್ಲ, ಅವ್ರ ಹೆಸರು ಎಂತ ಮಾಡ್ತಾರೆ, ಸೌಜನ್ಯನೂ ಅತ್ತೆಗೇನೋ ನೆಂಟ್ರು ಆಗ್ಬೇಕಂತಲ್ಲ. ಸೌಜನ್ಯನ ಅಮ್ಮನೋ ಅಪ್ಪನೋ ಯಾರುವ? ಹೌದು, ಸೌಜನ್ಯ ಗೊತ್ತಪ್ಪ. ಅಯ್ಯೋ ಗೊತ್ತು, ನಾವು ಅದ್ರ ಅಮ್ಮ ಎಲ್ಲ ಭಾಳ ಇದಾಗಿದ್ದರು. ಇದು ನನ್ನ ಅಮ್ಮ, ಅದು ಸೌಜನ್ಯನ ಅಜ್ಜಿ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು. ಹೋಗೋದು ಬರೋದು ಎಲ್ಲ ಭಾಳ ಇತ್ತು. ಈಗೀಗೆಲ್ಲ ಎಲ್ಲಿಗೂ ಹೋಗೋದು ಇಲ್ಲ, ಬರ್ಸೋದು ಇಲ್ಲ. ಹಾಗಾಗಿ ಇದು ಅದಕ್ಕೂ ಫಸ್ಟ್ ಗೊತ್ತಿರ್ಲಂತೆ ನಮ್ಮ ಮನೆ ಇಲ್ಲೇ ಇಷ್ಟ ಹತ್ರ ಅಂತ. ಆಮೇಲೆ ಬೇಜಾರು ಮಾಡ್ಕಿತಿತ್ತು. ನಾನು ನಿಮ್ಮ ಹತ್ರ ಎಲ್ಲ ವಿಚಾರಿಸ್ಬೇಕಿತ್ತು ಮಾರತಿ, ಗೊತ್ತೇ ಆಗಲ್ಲ ಅಂತ.
ನಾನು ಮತ್ತೆ ಹೇಳಿದೆ ಇಲ್ಲ ಹಂಗೇನು ಇದು ಮಾಡ್ಕೋಬೇಡ ಗನ ಇದೆಯಾ ಈಗ ಅವರ ಹುಡುಗನ ಮಾವನ ಮಗಳನ್ನೇ ನಮ್ಮನೆಗೆ ತಂದಿದ್ದು ಅಂತ ಎಲ್ಲ ಹೇಳಿದ್ದೆ ನಾನು. ಆಮೇಲೆ ಅದಕ್ಕೊಂಚೂರು ಸಮಾಧಾನ ಆಗಿತ್ತು. ಹೌದಾ, ಅವ್ರು ಹಂಗಂತ ಹೇಳಿದ್ರಾ? ಏನಪ್ಪ ಇದು ಭಾಳ ವಿಚಿತ್ರ ಅದೇ. ಇವನು ಪವನ್ ಪಾಪ ಎಷ್ಟು ಹೇಳಿದ್ದ ಆಗಲ್ಲ ಆಗಲ್ಲ ಅಂಥೇಳಿ, ಅಷ್ಟು ಬೆನ್ನು ಬಿದ್ದು ಕೊಟ್ಟಂಗೆ ಕೊಟ್ಟಾರೆ. ಅವ್ರು ಯಾಕೆ ಹಂಗೆ ಮಾತಾಡ್ತಾರೆ ಏನ? ಪೂರ್ವಿಕ್ ನಾ ಏನು ಹೇಳಿದೆ? ಅಮ್ಮ ಒಬ್ಬಳೇ ಅದೇ, ಒಳಗೆ ಹೋಗು, ಅದು ಯಾಕೆ ಹಿಂಗೆ ಮಾಡ್ತೀಯೇ, ಚೂರು ಹೆಲ್ಪ್ ಮಾಡು. ಈಗ ಅತ್ತೆ ಮಾವ ಊಟಕ್ಕೆ ಇರ್ತಾರೆ, ಅವರಿಗೆಲ್ಲ ಒಂಚೂರು ರೆಡಿ ಮಾಡ್ಬೇಕಲ್ಲ, ಒಬ್ಬಳೇ ಎಷ್ಟಂತ ಮಾಡ್ತದೆ. ಸರಿ ಮಾರತಿ ಅಕ್ಕ, ನೀ ಯಾಕೆ ಹೇಳ್ತಿದ್ದೀಯ ಅಂತ ಗೊತ್ತು. ನಾನೇನು ಸಿಟ್ಕೊಂಡು ಮಾತಾಡ್ತಿರೋದಲ್ಲೇ, ಸುಮ್ಮನೆ ನಿಧಾನಕ್ಕೆ ಮಾತಾಡಿದ್ದಷ್ಟೇ. ಸರಿ ಬಿಡು ಮಾರತಿ, ನೀವೇ ಮಾತಾಡ್ಕೊಳ್ಳಿ, ನಾನು ಹೋಗ್ತೀನಿ ಒಳಗೆ. ನನ್ನ ಹತ್ರನೇ ಗಾಂಚಲಿ ಮಾಡೋಕ್ಕೆ ಬರ್ತೀಯಾ? ಅಕ್ಕಲ್ಲ ನಾನು, ಸಾವುಕಾರಕ್ಕೆ ಎಷ್ಟದೆ ನೋಡ್ತೀನಿ. ಇನ್ನೊಂದು ಸತಿ ಏನಾರು ಹಿಂಗೆ ನೆಗ್ಲೆಕ್ಟ್ ಮಾಡಿ ಮಾತಾಡು. ಇಳಿಸ್ತಾ ಇದ್ರಿ ಯಾಕೆ?